ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನ ಒಂದು ಪ್ರಾಮುಖ್ಯವಾದಂಥ ವಿಶೇಷವಾದಂಥ ಪಾಠ್ಯಾಂಶವನ್ನು ನಾವು ಧ್ಯಾನಿಸೋದಕ್ಕೆ ಮುಂದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಚಿಕ್ಕ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ಶ್ರೇಷ್ಠವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಲಾಗಿದ್ದೇವೆ. ನಿಮ್ಮ ಪಾದದ ಸನ್ನಿಧಾನದಲ್ಲಿ ಸೇರಿ ನಿಮ್ಮ ಮಾತುಗಳನ್ನು ಧ್ಯಾನಿಸುವಂತೆ ನಮಗೆ ನೀವು ಕೊಟ್ಟಿರುವಂಥ ಒಂದು ಶ್ರೇಷ್ಠ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಈ ನಿಮ್ಮ ಮಾತುಗಳನ್ನು ಹೇಳುತ್ತಿರುವಂಥ ನನಗೆ, ಕೇಳುತ್ತಿರುವಂಥ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಆತ್ಮನ ಜ್ಞಾನವನ್ನು, ಶಕ್ತಿಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೀನಿ. ಕರ್ತನೆ, ನಮ್ಮ ಮೂಲಕ ನೀವೊಬ್ಬರೇ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಮಹಾಪ್ರೀತಿ ಕೃಪೆಗಳ ಮೂಲಕವಾಗಿ ಮತ್ತೊಂದು ಆವರ್ತಿ ಮತ್ತೊಂದು ರೀತಿಯಾಗಿ ನಿಮ್ಮ ಮುಂದೆ ಈ ರೀತಿಯಾಗಿ ಸೇರಿ ದೇವರ ಶ್ರೇಷ್ಠ ಮಾತುಗಳನ್ನು ಧ್ಯಾನಿಸುವಂತೆ ಕೃಪೆ ಕೊಟ್ಟಂಥ ದೇವಾದಿ ದೇವರಿಗೆ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿನದಲ್ಲಿ ಪ್ರಿಯರೇ, ಒಂದು ಪ್ರಾಮುಖ್ಯವಾದಂಥ ಶೀರ್ಷಿಕೆಯನ್ನು ನಾವು ತಿಳಿದುಕೊಳ್ಳುವರಾಗಿರೋಣ. ಏನಂತಂದರೆ, ದೀಕ್ಷಾಸ್ನಾನ ಪಡೆಯದೇ ಹೋದರೆ ಕ್ರೈಸ್ತರು ಎಂಬ ಅರ್ಹತೆ ಇರುತ್ತಾ? ದೀಕ್ಷಾಸ್ನಾನ ಪಡೆಯದೇ ಹೋದರೆ ಕ್ರೈಸ್ತರು ಎಂಬ ಅರ್ಹತೆ ಇರುತ್ತಾ? ಪಾಠ್ಯಾಂಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಚಿಕ್ಕ ಸೂಚನೆ. ಜೂನ್ 14, 15 ಈ 2 ತಾರೀಕುಗಳಲ್ಲಿ ಸೆಮಿನಾರ್ ಇರುವಂಥದ್ದಾಗಿದೆ. ಅಂದರೆ 2 ದಿನಗಳ ಸೆಮಿನಾರ್. 16ನೇ ತಾರೀಕು ಅಂತಂದರೆ ಭಾನುವಾರ ಮುಂಜಾನೆ ಯಥಾವಿಧಿಯಾಗಿ ಆರಾಧನೆ ಕಾರ್ಯಕ್ರಮ, ಸಂಜೆ ಅಂತಂದರೆ 3 ಗಂಟೆಯಿಂದ ಸಂಜೆ 6 ಗಂಟೆಗಳವರೆಗೂ ಪರೀಕ್ಷೆ ಇರುವಂಥದ್ದಾಗಿದೆ. ಹಾಗಾಗಿ ಪರೀಕ್ಷೆ ಬರೆಯುವಂಥವರು, ಸೆಮಿನಾರ್ಗೆ ಸಿದ್ಧರಾಗುತ್ತಿರುವಂಥವರೆಲ್ಲರೂ ಸಹ ಇದನ್ನು ಗಮನದಲ್ಲಿಟ್ಕೊಳ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತಿದ್ದೇನೆ. 14, 15 2 ದಿನಗಳ ಕಾಲ ಸೆಮಿನಾರ್. 16ನೇ ತಾರೀಕು ಭಾನುವಾರದ ಆರಾಧನೆ ಇಲ್ಲೇ ಇರುವಂಥದ್ದಾಗಿದೆ. ಸಾಯಂಕಾಲ ಅಂತಂದರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆಗಳ ಕಾಲದವರೆಗೆ ಪರೀಕ್ಷೆ ಇರುವಂಥದ್ದಾಗಿದೆ. ದಯಮಾಡಿ ಸೆಮಿನಾರ್ಗೆ ಬರುವಂಥವರು, ಪರೀಕ್ಷೆ ಬರೆಯುವಂಥವರು ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತಿದ್ದೇನೆ. ಈಗ ಪಾಠ್ಯಾಂಶಕ್ಕೆ ನಾವು ಹೋಗೋರಾಗಿರೋಣ. ಮೊದಲೇ ಹೇಳಿದ ಹಾಗೆ, ದೀಕ್ಷಾಸ್ನಾನ ಪಡೆಯದೇ ಹೋದರೆ ಕ್ರೈಸ್ತರು ಎಂಬ ಅರ್ಹತೆ ಇರುತ್ತಾ ಎಂಬುದಾಗಿ. ಪ್ರಿಯರೇ, ದೀಕ್ಷಾಸ್ನಾನವನ್ನು ಕುರಿತಾದಂಥ ವಿಷಯಗಳನ್ನು ನಾವು ಅನೇಕ ಬಾರಿ, ಅನೇಕ ವಿಧವಾಗಿ, ಅನೇಕರ ಮೂಲಕವಾಗಿ ನಾವು ಕೇಳಿದ್ದೇವೆ. ಆದರೆ ಇನ್ನೂ ದೀಕ್ಷಾಸ್ನಾನವನ್ನು ಕುರಿತು ನಾವು ಯಾಕೆ ಮಾತನಾಡಿಕೊಳ್ಳಬೇಕೆಂದು ನಾವು ಯೋಚಿಸುವಾಗ, ದೀಕ್ಷಾಸ್ನಾನ ಎನ್ನುವಂಥದ್ದು ಕ್ರೈಸ್ತರ ಜೀವನದಲ್ಲಿ ಒಂದು ಪ್ರಾಮುಖ್ಯವಾದಂಥ, ಪ್ರಧಾನವಾದಂಥ ಒಂದು ಮೆಟ್ಟಾಗಿರುವಂಥದ್ದಾಗಿದೆ. ಹಾಗಾಗಿ ಈ ದೀಕ್ಷಾಸ್ನಾನವನ್ನು ಕುರಿತಾದಂಥ ವಿಷಯಗಳು ಸತ್ಯವೇದದಲ್ಲಿ, ಪರಿಶುದ್ಧ ಗ್ರಂಥದಲ್ಲಿ ಬಹಳ ವಿಪರೀತವಾಗಿ ಬರೆಯಲ್ಪಡುವಂಥದ್ದನ್ನು ನಾವು ಕಾಣಬಹುದು. ಮುಖ್ಯವಾಗಿ ಅಪೊಸ್ತಲನಾದಂಥ ಪೌಲರವರು, ಅಂದರೆ ಅಪೊಸ್ತಲರ ಕೃತ್ಯಗಳಿಂದ ನಾವು ಪ್ರಾರಂಭ ಮಾಡುವುದಾದರೆ ಸುಮಾರು ಹೊಸ ಒಡಂಬಡಿಕೆ ಅಂತ್ಯದವರೆಗೂ ಸಹ ಅನೇಕ ವಿಷಯಗಳನ್ನು, ದೀಕ್ಷಾಸ್ನಾನವನ್ನು ಕುರಿತಾದಂಥ ವಿಷಯಗಳನ್ನು ಪರ್ಟಿಕ್ಯುಲರ್ ಆಗಿ ಪೌಲರವರು ಮಾತನಾಡ್ತಾರೆ. ಹಾಗಾಗಿ ಪ್ರಿಯರೇ, ದೀಕ್ಷಾಸ್ನಾನ ಎನ್ನುವಂಥದ್ದು ಬಹಳ ಗಂಭೀರವಾದಂಥದ್ದು, ಪ್ರಾಮುಖ್ಯವಾದಂಥದ್ದು. ದೀಕ್ಷಾಸ್ನಾನ ಎನ್ನುವಂಥದ್ದು ಬಹಳ ಗಂಭೀರವಾದಂಥ ವಿಷಯ ಕ್ರಿಸ್ತಿಯ ಜೀವನದಲ್ಲಿ. ಹಾಗಾಗಿ ದೀಕ್ಷಾಸ್ನಾನ ಹೊಂದದೇ ಹೋದರೆ ಕ್ರೈಸ್ತರು ಎಂಬ ಅರ್ಹತೆ ಇರುತ್ತಾ? ಏಕೆಂತಂದರೆ ಕ್ರೈಸ್ತರೆಂದು ಕರೆಯಲ್ಪಡುವಂಥದ್ದು ಅಲ್ಲ, ಕ್ರೈಸ್ತರೆಂಬ ಅರ್ಹತೆ ನಮ್ಮಲ್ಲಿರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಕ್ರೈಸ್ತರೆಂಬ ಅರ್ಹತೆ, ಆ ಅರ್ಹತೆ ನಮ್ಮಲ್ಲಿರಬೇಕು ಪ್ರಿಯರೇ. ದೇವರ ಮಾತುಗಳನ್ನು ಕೇಳ್ತಿದ್ದೇವೆ, ದೇವರ ವಾಕ್ಯದ ಪ್ರಕಾರವಾಗಿ ಬದುಕುತ್ತಿದ್ದೇವೆ ಅಂತ ಹೇಳಿಕೊಳ್ಳುತ್ತಿರುವಂಥ ನಾವು, ದೀಕ್ಷಾಸ್ನಾನವನ್ನು ಹೊಂದಿದ್ದೇವೆ ಅಂತ ಹೇಳಿಕೊಳ್ಳುತ್ತಿರುವಂಥ ನಾವು
ಕ್ರೈಸ್ತರು ಎಂಬ ಅರ್ಹತೆ ನಮ್ಮಲ್ಲಿದೆಯಾ? ಅಂದರೆ ಪರಲೋಕಕ್ಕೆ ಸೇರುವಂಥ ಅರ್ಹತೆ ನಮ್ಮಲ್ಲಿದೆಯಾ? ಯಾರು ಹೋಗ್ತಾರೆ ಪರಲೋಕಕ್ಕೆ? ಯಾರು ಸೇರ್ತಾರೆ ಪರಲೋಕಕ್ಕೆ? ಯಾರು ಪ್ರವೇಶ ಮಾಡುತ್ತಾರೆ ಪರಲೋಕಕ್ಕೆ ಅಂತಂದರೆ ಕ್ರೈಸ್ತರು. ದೇವರನ್ನು ನಂಬಿದಂಥವರು, ದೇವರನ್ನು ಅಂಗೀಕರಿಸಿದಂಥವರು ಸ್ವರ್ಗಕ್ಕೆ, ಪರಲೋಕಕ್ಕೆ, ದೇವರಿರುವಂಥ ಮಹಾಲೋಕಕ್ಕೆ ಸೇರ್ತಾರೆ. ಮತ್ತು ಕ್ರೈಸ್ತರೆಂಬ ಅರ್ಹತೆ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಪರಲೋಕಕ್ಕೆ ಸೇರಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಿಯರೇ, ದೀಕ್ಷಾ ಸ್ನಾನವನ್ನು ಒಂದು ವೇಳೆ ನಾವು ಪಡೆದಿದ್ದರೂ ಸಹ ಕ್ರೈಸ್ತರೆಂಬ ಅರ್ಹತೆ ನಮ್ಮಲ್ಲಿದೆಯಾ? ಒಂದು ಪ್ರಶ್ನೆ. ದೀಕ್ಷಾ ಸ್ನಾನ ಪಡೆಯದೇ ಹೋದರೆ ಕ್ರೈಸ್ತರೆಂಬ ಅರ್ಹತೆ ನಮಗಿರುತ್ತೆ ಎನ್ನುವಂಥದ್ದು ಒಂದು ಪ್ರಶ್ನೆಯಾದರೆ, ದೀಕ್ಷಾ ಸ್ನಾನ ಹೊಂದಿದ ನಂತರವೂ ಸಹ ಕ್ರೈಸ್ತರಾಗಿ ನಾವಿದ್ದೇವಾ? ಹಾಗಾಗಿ ಪ್ರಿಯರೇ, ದೀಕ್ಷಾ ಸ್ನಾನ ಹೊಸ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ದೀಕ್ಷಾ ಸ್ನಾನ ಎನ್ನುವಂಥ ಪದ ನಮಗೆ ಕಾಣಿಸುವಂಥದ್ದು ಸ್ನಾನಿಕನಾದಂಥ ಯೋಹಾನನ ಬಳಿ. ಏನು ಮಾಡ್ತಾರೆ ಈ ಸ್ನಾನಿಕನು ಅಂತಂದರೆ, ಯಾರ್ಯಾರಾದರೆ ದೇವರಿಂದ ದೂರ ಆಗಿದ್ದಾರೋ, ಇಲ್ಲಾಂತಂದರೆ ಅವರ ಜೀವನದಲ್ಲಿ ದೇವರಿಗೆ ಅವಕಾಶವನ್ನು ಕೊಡದೇ ಇದ್ದಾರೋ ಅವರೆಲ್ಲರಿಗೂ ಸಹ ಒಂದು ಜಾಗದಲ್ಲಿ ಕರೆದು, ನೀರಿರುವಂಥ ಜಾಗ, ಆ ನೀರಿರುವಂಥ ಜಾಗದಲ್ಲಿ ದೇವರ ಮಾತುಗಳನ್ನು ಅವರಿಗೆ ತಿಳಿಸಿ, ದೇವರಿಗೋಸ್ಕರ ಭಯಭಕ್ತಿಯಿಂದ ಜೀವಿಸಬೇಕೆನ್ನುವಂಥ ವಿಷಯಗಳನ್ನು ಅವರಿಗೆ ಬೋಧಿಸಿ, ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಡುವಂಥ ಕಾರ್ಯಕ್ರಮ ಸ್ನಾನಿಕನಾದಂಥ ಯೋಹಾನನ ಮೂಲಕವಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಕಾಣ್ತೇವೆ. ಆ ಸ್ನಾನಿಕನಾದಂಥ ಯೋಹಾನನ ಬಳಿಗೆ ಒಂದು ಮಹಾ ವ್ಯಕ್ತಿ ಬಂದು ತಾನೂ ಕೂಡ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಸತ್ಯವೇದದಲ್ಲಿ ನಾವು ನೋಡಬಹುದು. ಮಾರ್ಕನು ಬರೆದಂತಹ ಸುವಾರ್ತೆ 1ನೇ ಅಧ್ಯಾಯ, ಮಾರ್ಕನು ಬರೆದಂಥ ಸುವಾರ್ತೆ ಪ್ರಾರಂಭದ ಅಧ್ಯಾಯದ 9-10 ವಚನಗಳನ್ನು ನಾವು ಓದಿಕೊಳ್ಳೋಣ. 1ನೇ ಅಧ್ಯಾಯ 9-10 ವಚನಗಳು. ಆ ದಿನಗಳಲ್ಲಿ ಯೇಸು ಗಲಿಲಾಯ ಸೀಮೆಗೆ ಸೇರಿದ ನಜರೇತೆಂಬ ಊರಿನಿಂದ ಬಂದು ಯೊರ್ದಾನ್ ಹೊಳೆಯಲ್ಲಿ ಯೋಹಾನನಿಂದ ಸ್ನಾನ ಮಾಡಿಸಿಕೊಂಡ ಕೂಡಲೇ ಆತನು ನೀರಿನೊಳಗಿಂದ ಮೇಲಕ್ಕೆ ಬರಲು ಆಕಾಶ ಒಡೆದು ದೇವರಾತ್ಮವು ಪಾರಿವಾಳದ ಹಾಗೆ ತನ್ನ ಮೇಲೆ ಇಳಿಯುವುದನ್ನು ಕಂಡನು. ಯೇಸು ಕ್ರಿಸ್ತರವರು ದೀಕ್ಷಾ ಸ್ನಾನ ತೆಗೆದುಕೊಂಡಂಥ ಸಂದರ್ಭ ಯಾರ ಮೂಲಕ? ಸ್ನಾನಿಕನಾಗಿರುವಂಥ ಯೋಹಾನನ ಮೂಲಕ ದೀಕ್ಷಾ ಸ್ನಾನ ತೆಗೆದುಕೊಂಡಿರುವಂಥ ಈ ಸಂದರ್ಭದಲ್ಲಿ ನಡೆದಂಥದ್ದು ಏನಂತಂದರೆ, ಯಾವಾಗಾದರೆ ಯೇಸು ಕ್ರಿಸ್ತರವರು ದೀಕ್ಷಾ ಸ್ನಾನ ತೆಗೆದುಕೊಂಡು ಹೊರಗೆ ಬಂದರೋ ಕೂಡಲೇ ಆಕಾಶದಿಂದ ಒಂದು ವಾಣಿ, ಆಕಾಶದ ಕಡೆಯಿಂದ ಒಂದು ಪಾರಿವಾಳ ಬರುವಂಥದ್ದನ್ನು ಕಾಣಬಹುದು ನಾವು ಸತ್ಯವೇದದಲ್ಲಿ. ಇದೇ ಸಂದರ್ಭ ಮತ್ತಾಯನು ಬರೆದಂಥ ಸುವಾರ್ತೆಯಲ್ಲಿ ಮತ್ತಾಯನು ಸ್ಪಷ್ಟವಾಗಿ ಈ ಸಂದರ್ಭವನ್ನು ನಮಗೆ ವಿಷದಪಡಿಸುವಂಥವನಾಗಿದ್ದಾರೆ. ಮತ್ತಾಯನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ, ಮತ್ತಾಯನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯದ 13ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ವಾಕ್ಯದ ಭಾಗ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೊರ್ದಾನ್ ಹೊಳೆಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಯೇಸು ಕ್ರಿಸ್ತರವರು ಸ್ನಾನಿಕನಾದಂಥ ಯೋಹಾನನ ಬಳಿಗೆ ದೀಕ್ಷಾಸ್ನಾನ ಹೊಂದುವುದಕ್ಕೆ ಬಂದಾಗ ಯೋಹಾನನು ಹೇಳುತ್ತಿರುವಂಥ ಮಾತು, ಸ್ವಾಮಿ, ನಾನು ನಿಮ್ಮ ಮೂಲಕವಾಗಿ ನಿಮ್ಮಿಂದ ದೀಕ್ಷಾಸ್ನಾನ ಹೊಂದತಕ್ಕವನು ನಾನು. ಅಂಥವನಾಗಿರಬೇಕಾದರೆ ನೀವು ಬಂದು ದೀಕ್ಷಾಸ್ನಾನ ನನ್ನಿಂದ ಹೊಂದುವುದೇನು? ನಿಮ್ಮಿಂದ ನಾನು ಹೊಂದಬೇಕಾಗಿರುವಲ್ಲಿ ನೀವು ನನ್ನ ಬಳಿಗೆ ಬಂದು ದೀಕ್ಷಾಸ್ನಾನ ಹೊಂದುವುದೇನು ಎಂಬುದಾಗಿ ಒತ್ತಾಯ ಮಾಡುತ್ತಿರಬೇಕಾದರೆ ಯೇಸು ಕ್ರಿಸ್ತರು ಹೇಳ್ತಾರೆ, ಇಲ್ಲ, ಸದ್ಯಕ್ಕೆ ಹೀಗೆ ಆಗಲಿ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತರವರು ದೀಕ್ಷಾಸ್ನಾನ ಹೊಂದುತ್ತಿರುವಂಥದ್ದನ್ನು ನಾವು ನೋಡಬಹುದು. ಪ್ರಿಯರೇ, ಯೇಸು ಕ್ರಿಸ್ತರವರೇ ದೀಕ್ಷಾಸ್ನಾನವನ್ನು ಹೊಂದುತ್ತಿದ್ದಾರೆ ಅಂತಂದರೆ ದೀಕ್ಷಾಸ್ನಾನ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಈ ಸಂದರ್ಭವನ್ನು ನಾವು ಓದಿಕೊಂಡಿದ್ದೇವೆ ಅಂತಂದರೆ, ಯೇಸು ಕ್ರಿಸ್ತರವರೇ ದೀಕ್ಷಾಸ್ನಾನವನ್ನು ಹೊಂದಿದ್ದಾರೆ ಅಂತಂದರೆ ದೀಕ್ಷಾಸ್ನಾನ ಬಹಳ ಬಹಳ ಪ್ರಾಮುಖ್ಯ.
ಹಾಗಾಗಿ ಪ್ರಿಯರೇ, ದೀಕ್ಷಾ ಸ್ನಾನವನ್ನು ಪಡೆಯಬೇಕಾ ಎಂದು ಒಂದು ವೇಳೆ ಪ್ರಶ್ನೆ ಇದ್ದರೆ ಖಂಡಿತ ಪಡೆಯಬೇಕು. ದೀಕ್ಷಾ ಸ್ನಾನ ಹೊಂದಬೇಕಂತಂದರೆ ಖಂಡಿತ ಹೊಂದಬೇಕು. ಯಾಕಂತಂದರೆ ದೀಕ್ಷಾ ಸ್ನಾನವಿಲ್ಲದೆ ಹೋದರೆ ನಾವು ಪರಲೋಕಕ್ಕೆ ಸೇರುವುದಿಲ್ಲ. ದೀಕ್ಷಾ ಸ್ನಾನವನ್ನು ಯೇಸು ಕ್ರಿಸ್ತರವರೇ ಹೊಂದಿರಬೇಕಾದರೆ ನಾವು ಸಹ ಹೊಂದಬೇಕಾಗಿದೆ. ಹಾಗಾಗಿ ಪ್ರಿಯರೇ, ದೀಕ್ಷಾ ಸ್ನಾನವನ್ನು ಹೊಂದುತ್ತಿರುವಂಥ ನಾವುಗಳು ಇದರ ಪರಿಜ್ಞಾನವುಳ್ಳವರಾಗಿರಬೇಕು. ಇದರ ಪರಿಜ್ಞಾನ ನಮ್ಮಲ್ಲಿರಬೇಕು. ಅದರ ಜ್ಞಾನವಿಲ್ಲದೆ ಹೋದರೆ ದೀಕ್ಷಾ ಸ್ನಾನ ನಾವು ಸುಮ್ಮನೆ ಟೇಕ್ ಇಟ್ ಈಸಿ, ಕ್ಯಾಶುವಲ್ ಆಗಿ ನಾವು ತೆಗೆದುಕೊಳ್ಳುತ್ತೇವೆ. ಅದರ ಆಂತರ್ಯ, ಅದರ ಪರಮಾರ್ಥವನ್ನು ನಾವು ತಿಳಿಯದೆ. ಹಾಗಾಗಿ ಈ ದೀಕ್ಷಾ ಸ್ನಾನ ಏನನ್ನು ಸೂಚಿಸುವಂಥದ್ದಾಗಿದೆ? ಈ ದೀಕ್ಷಾ ಸ್ನಾನ ಏನನ್ನು ಸೂಚಿಸುವಂಥದ್ದಾಗಿದೆ? ಇದರ ಸೂಚನೆ ಏನು ಅಂತಂದರೆ, ಕೊಲಸ್ಸದವರಿಗೆ ಬರೆದಂತಹ ಪತ್ರಿಕೆ, ಕೊಲಸ್ಸಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ, ಕೊಲಸ್ಸಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ, 2ನೇ ಅಧ್ಯಾಯ 12ನೇ ವಚನ. ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದರಿಂದಲೇ ಆ ಸುನ್ನತಿಯನ್ನು ಹೊಂದಿದಿರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿರಿ. ಪೌಲರವರು ಹೇಳುತ್ತಿರುವಂಥ ಮಾತೇನಂತಂದರೆ, ನೀವು ತೆಗೆದುಕೊಂಡಂಥ ದೀಕ್ಷಾ ಸ್ನಾನ ಎಂಥದ್ದು, ಏನನ್ನು ಸೂಚಿಸುವಂಥದ್ದಾಗಿದೆ? ಆ ದೀಕ್ಷಾ ಸ್ನಾನ ಅಂತಂದರೆ, ನೀವು ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿರುವುದರಿಂದಲೇ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟವರಾಗಿದ್ದೀರಿ. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿದ್ದೀರಿ. ಅಂದರೆ ಪ್ರಿಯರೇ, ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಉದ್ದೇಶ, ಅದರ ಸಾರಾಂಶ ಏನು ಎಂದು ನಾವು ಸತ್ಯವೇದವನ್ನು ಹುಡುಕುವಾಗ ಸತ್ಯವೇದ ನಮಗೆ ಹೇಳುವಂಥದ್ದು ಏನಂತಂದರೆ ಪ್ರಿಯರೇ, ನೀವು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ ಏನಾಗಿದ್ದೀರಾ ಅಂತಂದರೆ, ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿರಿ. ಕ್ರಿಸ್ತನು ಹೇಗಾದರೆ ಸಮಾಧಿಯಲ್ಲಿ ಇದ್ದಾಗ ಪ್ರಾಣವನ್ನು ಬಿಟ್ಟಿದ್ದನೋ, ಹಾಗೆಯೇ ನೀವು ಸಹ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿರಿ. ಹೇಗಾದರೆ ದೇವರು ಯೇಸು ಕ್ರಿಸ್ತನನ್ನು ಮೃತ್ಯುಂಜಯನಾಗಿ ಎಬ್ಬಿಸಿದನೋ, ನೀವು ನೀರಿನಿಂದ ಹೊರಗೆ ಏಳಬೇಕಾದರೆ, ನೀವು ನೀರಿನಿಂದ ಮೇಲೆ ಬರಬೇಕಾದರೆ ನೀವು ನೂತನ ಸ್ವಭಾವವುಳ್ಳವರಾಗಿ ಹೊರಗೆ ಬರುವಂಥವರಾಗಿದ್ದೀರ. ಅಂದರೆ ದೀಕ್ಷಾ ಸ್ನಾನ ಎನ್ನುವಂಥದ್ದು ಪ್ರಿಯರೇ, ಕ್ರಿಸ್ತನ ಮರಣ ಪುನರುತ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ದೀಕ್ಷಾ ಸ್ನಾನ ಎನ್ನುವಂಥದ್ದು ಕ್ರಿಸ್ತನ ಮರಣ ಪುನರುತ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ಯಾವಾಗಾದರೆ ನಾವು ದೀಕ್ಷಾ ಸ್ನಾನವನ್ನು ಹೊಂದುತ್ತೇವೋ ಅದು ಸೂಚಿಸುವಂಥದ್ದು ಕ್ರಿಸ್ತನ ಮರಣವನ್ನು. ನೀರಿನಲ್ಲಿ ಮುಳುಗಿದಾಗ ನಾವು ಕ್ರಿಸ್ತನ ಮರಣದಲ್ಲಿ ಪಾಲು ಹೊಂದಿದ್ದೇವೆ. ನೀರಿನಿಂದ ಮೇಲೆತ್ತಲ್ಪಟ್ಟಾಗ ಆತನ ಪುನರುತ್ಥಾನದಲ್ಲಿ ನಾವು ಪಾಲು ಹೊಂದಿದವರಾಗಿದ್ದೇವೆ. ಅಂದರೆ ನಮ್ಮ ಹಳೆಯ ಸ್ವಭಾವಗಳಿಂದ ನಾವು ದೂರ ಆಗಿದ್ದೇವೆ, ನೂತನ ಸೃಷ್ಟಿಯಾಗಿ ನಾವು ಎದ್ದು ಬಂದಿದ್ದೇವೆ. ಮುಂದಿನ ವಚನಗಳಲ್ಲಿ ನಾವು ನೋಡಬಹುದು, ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿರುವಂಥ ಮಾತು. ಅಂದರೆ ದೀಕ್ಷಾ ಸ್ನಾನವನ್ನು ಯಾವುದು ಸೂಚಿಸುವಂಥದ್ದಾಗಿದೆ, ಏನು ಸೂಚಿಸುವಂಥದ್ದಾಗಿದೆ ಎನ್ನುವಂಥ ಆ ಮಾತಿಗೆ ಸಂಬಂಧಪಟ್ಟಂಥ ವಚನ 6ನೇ ಅಧ್ಯಾಯ 4ನೇ ವಚನ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ನಾವು ಕೂಡ ಜೀವದಿಂದೆದ್ದು ಅಂದರೆ ನಾವು ಕೊಲಸ್ಸದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಪೌರರವರು ಹೇಳಿದಂಥ ಮಾತು ಮತ್ತೆ ಇಲ್ಲಿ ನಾವು ಕಾಣಬಹುದು. ಯೇಸು ಕ್ರಿಸ್ತರವರು ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ನಾವು ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟಿದ್ದೇವೆ. ಯಾವಾಗಾದರೆ ನಾವು ದೀಕ್ಷಾ ಸ್ನಾನದಿಂದ ಹೊರಗೆ ಬರುತ್ತೇವೆ, ಅಂದರೆ ಆ ನೀರಿನೊಳಗಿಂದ ಹೊರಗೆ ಬರುತ್ತೇವೋ ಆವಾಗ ನಾವು ಆತನ ಪುನರುತ್ಥಾನದಲ್ಲಿ ಪಾಲು ಹೊಂದಿದವರಾಗಿದ್ದೇವೆ. ಆ ಪುನರುತ್ಥಾನ ಎಂಥದ್ದಾಗಿರಬೇಕು ಅಂತಂದರೆ, ಜೀವಿತರಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ನಾವು ಕೂಡ ದೀಕ್ಷಾ ಸ್ನಾನ ಹೊಂದಿದ ನಂತರ ನಮ್ಮ ಜೀವನ ಬದಲಾಗಬೇಕು. ದೀಕ್ಷಾ ಸ್ನಾನ ಪಡೆದ ನಂತರ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಾಣಬೇಕು. ಯಾಕೆಂತಂದರೆ ಆ ಬದಲಾವಣೆಗಾಗಿಯೇ ನಾವು ದೀಕ್ಷಾ ಸ್ನಾನವನ್ನು ಪಡೆಯುತ್ತಿದ್ದೇವೆ, ಆ ಬದಲಾವಣೆಗಾಗಿಯೇ ನಾವು ದೀಕ್ಷಾ ಸ್ನಾನವನ್ನು ಹೊಂದುತ್ತಿದ್ದೇವೆ. ಹಾಗಾಗಿ ಆ ಬದಲಾವಣೆ ನಮ್ಮಲ್ಲಿ ಕಾಣಬೇಕು.
ಹೊಸಬರಾಗಿ ನಾವಿರಬೇಕು ಪ್ರಿಯರೇ. ದೀಕ್ಷಾಸ್ನಾನ ಹೊಂದಿದ ನಂತರ ನಮ್ಮ ಜೀವನದಲ್ಲಿ ಹೊಸತನ ಇರಬೇಕು. ನಮ್ಮ ಎಲ್ಲ ಹಳೆಯ ಸ್ವಭಾವವನ್ನು ತೆಗೆದು ಬಿಡಬೇಕು. ಯಾಕಂತಂದರೆ ದೀಕ್ಷಾಸ್ನಾನ ಎನ್ನುವಂಥದ್ದು ಮೈ ಮೇಲಿರುವಂಥ ಹೊಲಸನ್ನು, ಕೆಸರನ್ನು ತೆಗೆಯುವಂಥದ್ದಲ್ಲ ಪ್ರಿಯರೇ. ದೀಕ್ಷಾಸ್ನಾನ ಎನ್ನುವಂಥದ್ದು ಆತ್ಮಕ್ಕೆ ಹಿಡಿಯಲ್ಪಟ್ಟಿರುವಂಥ ಮಲಿನವನ್ನು ಶುದ್ಧಿ ಮಾಡುವಂಥದ್ದು. ಮತ್ತು ದೀಕ್ಷಾಸ್ನಾನ ಎನ್ನುವಂಥದ್ದು ಹೊರಗಿನ ಒಂದು ಮಲಿನವನ್ನು, ಮೈಗಿರುವಂಥ ಮಲಿನವನ್ನು ತೆಗೆಯುವಂಥದ್ದಲ್ಲ ಪ್ರಿಯರೇ. ಆತ್ಮಕ್ಕಿರುವಂಥ ಮಲಿನವನ್ನು ಶುದ್ಧಿ ಮಾಡುವಂಥದ್ದೇ ದೀಕ್ಷಾಸ್ನಾನ. ಹಾಗಾಗಿ ಇಂಥ ದೀಕ್ಷಾಸ್ನಾನದಲ್ಲಿ ನಾವು ಪಾಲುಗಾರರಾಗ್ತಿದ್ದೇವೆ ಅಂತಂದರೆ ದೇವರು ನಮಗೆ ಕೊಟ್ಟಿರುವಂಥ ಮಹಾಭಾಗ್ಯವಿದು ಪ್ರಿಯರೇ. ದೇವರು ನಮಗೆ ಕೊಟ್ಟಿರುವಂಥ ಮಹಾಭಾಗ್ಯವೇನಂತಂದರೆ ದೀಕ್ಷಾಸ್ನಾನ ಎನ್ನುವಂಥ ಕಾರ್ಯಕ್ರಮ. ಅದು ಯಾವುದು, ಅದು ಏನು ಅಂತಂದರೆ ಕ್ರಿಸ್ತನ ಮರಣದಲ್ಲಿ, ಆತನ ಪುನರುತ್ಥಾನದಲ್ಲಿ ಪಾಲುಗಾರರಾಗುವಂಥ ಮಹಾಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಿಯರೇ, ದೀಕ್ಷಾಸ್ನಾನವನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ದೀಕ್ಷಾಸ್ನಾನವನ್ನು ಯಾವತ್ತಿಗೂ ಕೂಡ ನಿರ್ಲಕ್ಷ್ಯ ಸ್ವಭಾವವನ್ನು ಯಾವತ್ತಿಗೂ ತೋರ್ಸಕ್ಕೆ ಹೋಗೋದು ಬೇಡ ಪ್ರಿಯರೇ. ಯಾಕಂತಂದರೆ ದೀಕ್ಷಾಸ್ನಾನ ಬಹಳ ಶ್ರೇಷ್ಠವಾದಂಥದ್ದು. ಅದು ಎಲ್ಲರಿಗೆ ಸಿಗುವಂಥದ್ದಲ್ಲ. ಅದು ಎಲ್ಲರಿಗೂ ಸಿಕ್ಕಾಗಲೂ ಸಹ ಎಲ್ಲರೂ ಉಪಯೋಗಿಸಿಕೊಳ್ಳುವಂಥದ್ದಲ್ಲ. ಅದು ಕೆಲವರಿಗೆ ಮಾತ್ರ ದೇವರು ಕೊಟ್ಟಿರುವಂಥ ಮಹಾಶ್ರೇಷ್ಠ ಭಾಗ್ಯ ದೀಕ್ಷಾಸ್ನಾನ. ಹಾಗಾಗಿ ಆ ದೀಕ್ಷಾಸ್ನಾನದಲ್ಲಿ ನಾವು ಪಾಲು ಹೊಂದಿದ್ದೇವೆ ಅಂತಂದರೆ ನಿಜವಾಗ್ಲೂ ನಾವು ಧನ್ಯರು. ಒಂದು ವೇಳೆ ದೀಕ್ಷಾಸ್ನಾನದಲ್ಲಿ ಪಾಲುಗಾರರಾಗುವಂಥ ಅವಕಾಶ ನಮಗಿದ್ದರೆ ಅದು ಬಹಳ ಗಂಭೀರವಾದಂಥದ್ದು, ಅದು ಬಹಳ ಶ್ರೇಷ್ಠವಾದಂಥದ್ದು. ಅದರಲ್ಲಿ ನಾವು ಬಹಳ ಭಯ ಭಕ್ತಿಯುಳ್ಳವರಾಗಿ ಅದರಲ್ಲಿ ಪಾಲುಗಾರರಾಗಿರಬೇಕು. ಯಾಕೆಂತಂದರೆ ದೀಕ್ಷಾಸ್ನಾನ ಎನ್ನುವಂಥದ್ದು ನಮ್ಮ ಹಳೆಯ ಜೀವನದಿಂದ ಹೊಸ ಜೀವನಕ್ಕೆ ಹೋಗುವಂಥ ಒಂದು ಮಹಾದಾರಿ, ಒಂದು ದೊಡ್ಡ ಮಾರ್ಗ. ಹಾಗಾಗಿ ಪ್ರಿಯರೇ, ದೀಕ್ಷಾಸ್ನಾನ ತೆಗೆದುಕೊಂಡಾಗ ಒಂದು ನಾವು ನೆನಪಿಟ್ಕೊಳ್ಬೇಕು, ದೀಕ್ಷಾಸ್ನಾನದ ಮೂಲಕವಾಗಿ ನನ್ನ ಹಳೆಯ ಸ್ವಭಾವವನ್ನು ನಾನು ಬಿಡ್ತಿದ್ದೇನೆ. ಹೊಸ ಸ್ವಭಾವ, ಹೊಸಬರಾಗಿ ನಾವು ಬದುಕಬೇಕೆಂಬುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ವಚನಗಳನ್ನು ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳೋರಾಗಿರೋಣ. ಕೊರಿಂಥದವರಿಗೆ ಬರೆದಂಥ ಎರಡನೆಯ ಪತ್ರಿಕೆ 5ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನದಲ್ಲಿರುವಂಥ ಮಾತನ್ನು ನಾವು ಓದಿಕೊಳ್ಳೋಣ. 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದುಂಟಾದದ್ದು. ಪೌಲರವರು ಹೇಳ್ತಿರುವಂಥ ಮಾತು. ಅದಕ್ಕೆ ನಾನು ಮೊದಲೇ ಹೇಳಿದೆ, ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯಗಳಿಂದ ಪ್ರಾರಂಭವಾಗಿ ಹೊಸ ಒಡಂಬಡಿಕೆ ಮುಕ್ತಾಯದವರೆಗೂ ದೀಕ್ಷಾಸ್ನಾನವನ್ನು ಕುರಿತಾದಂಥ ಅನೇಕ ವಿಷಯಗಳನ್ನು ನಾವು ಕಾಣಬಹುದೆಂಬುದಾಗಿ ಅದಕ್ಕೆ ಸೂಚನೆಯೇ ಈ ಮಾತುಗಳಾಗಿದ್ದಾವೆ ಪ್ರಿಯರೇ. ಪೌಲರವರು ಹೆಚ್ಚಾಗಿ ಪತ್ರಿಕೆಗಳನ್ನು ಬರೆದಿರುವುದರಿಂದ ಆ ಪತ್ರಿಕೆಗಳಲ್ಲಿರುವಂಥ ಮಾತುಗಳನ್ನು ನಾವು ಹೆಚ್ಚಾಗಿ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೀಕ್ಷಾಸ್ನಾನವನ್ನು ಕುರಿತಾಗಿ ಪರ್ಟಿಕ್ಯುಲರ್ ಆಗಿ ನಾವು ನೋಡುತ್ತೇವೆ. ಈಗ ನಾವು ಓದಿರುವಂಥ ವಚನ 5ನೇ ಅಧ್ಯಾಯ 17ನೇ ವಚನ, 2ನೇ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯಲ್ಲಿ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿರುತ್ತೆ, ನ್ಯೂ ಕ್ರಿಯೇಷನ್. ನೂತನ ಸೃಷ್ಟಿ ಕ್ರಿಸ್ತನಲ್ಲಿ ನಾವಿದ್ದೇವೆ ಅಂತಂದರೆ ಪ್ರಿಯರೇ, ದೇವರು ಹೇಳ್ತಿದ್ದಾರೆ ಅವನು ನೂತನ ಸೃಷ್ಟಿ, ಹಿ ಈಸ್ ಎ ನ್ಯೂ ಕ್ರಿಯೇಷನ್. ಪ್ರಿಯರೇ, ದೇವರಲ್ಲಿರುವಂಥ ನಾವು, ದೇವರಲ್ಲಿ ದೀಕ್ಷಾಸ್ನಾನವನ್ನು ಹೊಂದಿರುವಂಥ ನಾವು ನೂತನ ಸೃಷ್ಟಿಗಳಾಗಿದ್ದೇವೆ. ಹಳೇದು ಹೋಯಿತು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪೂರ್ವಸ್ಥಿತಿ ಹೋಯಿತು, ಹಳೆಯ ಸ್ವಭಾವ ಹೋಯಿತು, ಹಳೆಯ ಕೆಟ್ಟ ನಡತೆ ಹೋಯಿತು, ಲೋಕದ ವ್ಯವಹಾರವೆಲ್ಲ ಹೋಯಿತು, ಲೋಕದ ಎಲ್ಲ ನಡವಳಿಕೆ ಹೋಯಿತು. ಹೊಸ ಜೀವನ ಪ್ರಾರಂಭವಾಯಿತು, ಹೊಸ ಜೀವನ ಪ್ರಾರಂಭವಾಗಿದೆ. ಹಾಗಾಗಿ ಪ್ರಿಯರೇ, ದೇವರ ನಾಮದಲ್ಲಿ ದೀಕ್ಷಾಸ್ನಾನ ಹೊಂದಿರುವಂಥ ನಾವುಗಳು, ದೀಕ್ಷಾಸ್ನಾನವನ್ನು ಪಡೆದಂಥ ನಾವುಗಳು ನೂತನ ಸ್ವಭಾವವುಳ್ಳವರಾಗಿ ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳೋರಾಗಿರಬೇಕು. ನೂತನ ಸ್ವಭಾವವುಳ್ಳವರಾಗಿ ನಮ್ಮ ಜೀವನವನ್ನು ನಾವು ಬದಲಾಯಿಸಿಕೊಳ್ಳೋರಾಗಿರಬೇಕು. ಅನೇಕರು ಮಾಡುವಂಥ ತಪ್ಪೇನಂತಂದರೆ ಪ್ರಿಯರೇ, ದೀಕ್ಷಾಸ್ನಾನ ತೆಗೆದುಕೊಂಡಂಥ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿರ್ತಾರೆ. ದೀಕ್ಷಾಸ್ನಾನ ತೆಗೆದುಕೊಂಡಂಥ ಕೆಲವು ತಿಂಗಳುಗಳ ನಂತರ ಅವರ ಜೀವನದಲ್ಲಿ ಬಿಟ್ಟು ಬಂದಂಥ ಹಳೆಯ ಸ್ವಭಾವಗಳು ಕಾಣ್ತಿರುತ್ತೆ, ಅವರು ಬಿಟ್ಟು ಬಂದಂಥ ಹಳೆಯ ನಾನುಡಿಗಳು ಕಂಡು ಬರ್ತಿರುತ್ತೆ ಪ್ರಿಯರೇ. ಅದಕ್ಕೆ ಸೂಚನೆ ಏನೋ ಗೊತ್ತಾ, ಅವರು ತೆಗೆದುಕೊಂಡಂಥ ದೀಕ್ಷಾಸ್ನಾನದ ಪ್ರಾಮುಖ್ಯತೆ ಅವ್ರಿಗೆ ಅರ್ಥ ಆಗಿಲ್ಲ, ಆ ದೀಕ್ಷಾಸ್ನಾನದ ಶ್ರೇಷ್ಠತೆ ಅವರಿಗೆ ಗೊತ್ತಾಗಿಲ್ಲ.
ಹಾಗಾಗಿ ಪ್ರಿಯರೇ, ದೀಕ್ಷಾ ಸ್ನಾನದಲ್ಲಿ ಪಾಲು ಹೊಂದಿರುವಂಥ ನಾವುಗಳು ಬಹಳ ಅದೃಷ್ಟವಂತರು. ಅದನ್ನು ನಾವು ಬಹಳ ಗಂಭೀರದಿಂದ ಕಾಪಾಡಿಕೊಳ್ಳೋರಾಗಿರಬೇಕು. ಪೌಲರವರು ಹೇಳ್ತಿದ್ದಾರೆ, ದೇವರು ಹೇಳ್ತಿದ್ದಾರೆ, ನೂತನ ಸೃಷ್ಟಿ, ವಿ ಆರ್ ನ್ಯೂ ಕ್ರಿಯೇಷನ್. ದೇವರಲ್ಲಿರುವಂಥ ನಾವು ನೂತನ ಸೃಷ್ಟಿಗಳಾಗಿದ್ದೇವೆ ಪ್ರಿಯರೇ. ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ, ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8-9 ವಚನಗಳನ್ನು ನಾವು ಓದಿಕೊಳ್ಳೋಣ. 8-9 ವಚನಗಳು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಎಂಬುದಾಗಿ. ನಂಬಿಕೆಯ ಮೂಲಕವಾಗಿ ರಕ್ಷಣೆ ಹೊಂದಿದ್ದೇವೆ. ನಾವು ನಮ್ಮ ಪುಣ್ಯ ಕ್ರಿಯೆಗಳಿಂದಾಗಲಿ, ನಾವೇನೋ ಒಳ್ಳೆ ಕೆಲಸ ಮಾಡಿದ್ದೇವೆ ಎಂಬುದಾಗಿ ನಾವು ರಕ್ಷಣೆಯನ್ನು ಹೊಂದಿಲ್ಲ. ನಾವು ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ. ರಕ್ಷಣೆಗೆ ಪ್ರಾರಂಭದ ಹೆಜ್ಜೆ, ರಕ್ಷಣೆಗೆ ಮೊದಲನೇ ಹೆಜ್ಜೆ ದೀಕ್ಷಾಸ್ನಾನ. ರಕ್ಷಣೆ ನಮ್ಮಲ್ಲಿ ಇದೆ ಎನ್ನುವುದಕ್ಕೆ ಸೂಚನೆ, ರಕ್ಷಣೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ ಎನ್ನುವುದಕ್ಕೆ ಸಾಕ್ಷಿ ಏನಂತಂದರೆ ಪ್ರಿಯರೇ, ದೀಕ್ಷಾಸ್ನಾನ. ಅದು ನಂಬಿಕೆಯ ಮೂಲಕವಾಗಿ ಬರುವಂಥದ್ದು. ನಂಬಿಕೆಯ ಮೂಲಕವಾಗಿ ದೀಕ್ಷಾಸ್ನಾನವನ್ನು ಹೊಂದಿರುವಂಥ ನಾವೆಲ್ಲರೂ ಸಹ ರಕ್ಷಣೆಯಲ್ಲಿದ್ದೇವೆ. ಆದರೆ ಆ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ತಿದ್ದೇವಾ? ನಮಗೆ ದೇವರು ಕೊಟ್ಟಂತಹ ಒಂದು ಶ್ರೇಷ್ಠ ಭಾಗ್ಯವನ್ನು ನಾವು ನಿಜವಾಗಲೂ ಶ್ರದ್ಧೆಯಿಂದ ನೋಡಿಕೊಳ್ಳುತ್ತಿದ್ದೇವೆ, ಶ್ರದ್ಧೆಯಿಂದ ಕಾಪಾಡಿಕೊಳ್ಳೋರಾಗಿದ್ದೇವಾ? ಪ್ರಿಯರೇ, ದೇವರು ಕೊಟ್ಟಂತೆ ಒಂದು ಮಹಾಭಾಗ್ಯವನ್ನು ನಾವು ವ್ಯರ್ಥವಾಗಿ ಕಳಕೊಳ್ಳುವುದು ಬೇಡ. ದೀಕ್ಷಾ ಸ್ನಾನದಲ್ಲಿ ಪಾಲು ಹೊಂದಿರುವಂಥ ನಾವುಗಳು ಅದನ್ನು ನಾವು ಕಳ್ಕೊಳ್ಳೋದು ಬೇಡ. ಬಹಳ ಜನ ಅಂದುಕೊಳ್ತಾರೆ, ನಾನು ತಪ್ಪು ಮಾಡಿದ ಮೇಲೆ ಮತ್ತೆ ದೀಕ್ಷಾ ಸ್ನಾನ ತೆಗೆದುಕೊಳ್ತೀನಿ. ನೋ, ವಾಕ್ಯದ ಪರಿಜ್ಞಾನವಿಲ್ಲದೆ ತಪ್ಪಾಗಿ ಒಂದು ವೇಳೆ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದರೆ ಅದಕ್ಕೆ ಒಂದು ವೇಳೆ ದೇವರು ಕ್ಷಮಾಪಣೆ ಕೊಟ್ಟು ನಿನಗೆ ಮತ್ತೆ ಸತ್ಯವಾದಂಥ ವಾಕ್ಯವನ್ನು ಕೇಳಿಸಿ ದೀಕ್ಷಾ ಸ್ನಾನವನ್ನು ಕೊಡಬಹುದೇ ಹೊರತು, ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಸತ್ಯವಾಕ್ಯವನ್ನು ಅರಿತುಕೊಂಡು ಜೀವನವನ್ನು ಬದಲಾಯಿಸಿಕೊಳ್ಳದೆ ನಾನು ಮತ್ತೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುತ್ತೇನೆ ಅಂತಂದರೆ ಪ್ರಿಯರೇ, ಅದು ಶುದ್ಧ ಶೂನ್ಯವಾದಂಥ ತಪ್ಪು. ಹಾಗಾಗಿ ಪ್ರಿಯರೇ, ದೇವರ ಸಮ್ಮುಖದಲ್ಲಿರುವಂಥ ನಾವು, ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಾವು, ದೀಕ್ಷಾ ಸ್ನಾನವನ್ನು ಹೊಂದಿರುವಂಥ ನಾವು, ಒಂದು ವೇಳೆ ಹೊಂದಬೇಕೆಂದುಕೊಳ್ಳುತ್ತಿರುವಂಥ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಏನಂತಂದರೆ, ದೀಕ್ಷಾ ಸ್ನಾನ ಬಹಳ ಗಂಭೀರವಾದಂಥದ್ದು ಪ್ರಿಯರೇ. ದೀಕ್ಷಾ ಸ್ನಾನ ಎನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಆ ಶ್ರೇಷ್ಠವಾದ ಭಾಗ್ಯದಲ್ಲಿ ದೇವರು ನಮ್ಮನ್ನು ಸೇರಿಸಿದ್ದಕ್ಕಾಗಿ ಮೊದಲು ದೇವರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ, ದೇವರೇ, ನೀನು ಕೊಟ್ಟಂತೆ ಒಂದು ರಕ್ಷಣೆಯಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವಂತೆ ಸಹಾಯ ಮಾಡು. ನೀನು ಕೊಟ್ಟಂತೆ ಒಂದು ಮಹಾಭಾಗ್ಯದಲ್ಲಿ ಬಲವಾಗಿ ನಿಂತುಕೊಳ್ಳುವಂತೆ ನನಗೆ ಕೃಪೆ ತೋರಿಸು ಎಂಬುದಾಗಿ ದೇವರ ಮುಂದೆ ಪ್ರಾರ್ಥನೆಯ ಪೂರ್ವಕವಾಗಿ ನಮ್ಮ ಹಳೆಯ ಜೀವನವನ್ನು ಬಿಟ್ಟು ಹೊಸದಾದಂಥ ಮಾರ್ಗ, ನೂತನವಾದಂಥ ಮಾರ್ಗದಲ್ಲಿ ಮುಂದಕ್ಕೆ ಹೋಗುವಂತೆ ದೇವರ ಮುಂದೆ ನಾವು ಕೇಳುವವರಾಗಿರಬೇಕು. ಹಾಗಾಗಿ ದೀಕ್ಷಾ ಸ್ನಾನವನ್ನು ಹೊಂದಿರುವಂಥ ನಾವುಗಳಾದರೆ ಶ್ರೇಷ್ಠತೆ ಶ್ರೇಷ್ಠತೆಯನ್ನು ತಿಳಿದುಕೊಂಡಿದ್ದೇವೆ. ಯಾಕಂತಂದರೆ ಅದು ಕ್ರಿಸ್ತನ ಮರಣದಲ್ಲಿ ಪಾಲು ಹೊಂದಿರುವಂಥ ಸಮಾನವಾಗಿದೆ. ಕ್ರಿಸ್ತನ ಮರಣದಲ್ಲಿ ಪಾಲು ಹೊಂದುವಂಥ ಮಹಾಭಾಗ್ಯವಾಗಿದೆ ಪ್ರಿಯರೇ. ಅಂಥದ್ರಲ್ಲಿ ನಾವು ದೇವರು ನಮ್ಮನ್ನು ಸೇರಿಸಿದ್ದಾರೆ ಅಂತಂದರೆ ಅದಕ್ಕಿಂತ ಶ್ರೇಷ್ಠ ಭಾಗ್ಯ ಮತ್ಯಾವುದೂ ಇಲ್ಲ. ಹಾಗಾಗಿ ದೀಕ್ಷಾ ಸ್ನಾನವನ್ನು ಕುರಿತಾದಂಥ ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಮುಂದಕ್ಕೆ ಹೋಗುವುದಾದರೆ, ಯಾರು ತೆಗೆದುಕೊಳ್ಳಬೇಕು ದೀಕ್ಷಾ ಸ್ನಾನ? ಯಾರಿಗೆ ದೀಕ್ಷಾ ಸ್ನಾನ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನ. 2ನೇ ಅಧ್ಯಾಯ 37ನೇ ವಚನ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಳುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ನೀವೆಲ್ಲರೂ ಏನು ಮಾಡಬೇಕು ಅಂತಂದರೆ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ.
ಮೊದಲನೆಯ ದೀಕ್ಷಾಸ್ನಾನ ಅಂದರೆ ಪ್ರಾರಂಭ ಶತಮಾನದ ಸಭೆಯಲ್ಲಿ ನಡೆದಂಥ ಮೊದಲನೆಯ ದೀಕ್ಷಾಸ್ನಾನ, ಅದು ಪೇತ್ರನ ಪ್ರಸಂಗದ ಮೂಲಕ, ಪೇತ್ರನು ನುಡಿದಂಥ ಆ ಮಾತುಗಳನ್ನು ಕೇಳಿದಂಥ ಆ ಒಂದು ದಿನದಲ್ಲಿ ಸೇರಿ ಬಂದಂಥ ಯಹೂದ್ಯರೆಲ್ಲರೂ ಸಹ ಪ್ರಿಯರೇ ಬಹಳ ಹೃದಯದಲ್ಲಿ ನೊಂದಿಕೊಂಡವರಾಗಿ, ಹೃದಯದಲ್ಲಿ ಅಲುಗುನೆಟ್ಟಂಥವರಾಗಿ ಅವರು ಹೇಳ್ತಿರುವಂಥ ಮಾತು, ಪೇತ್ರನೇ, ನಾವು ಏನು ಮಾಡಬೇಕೀಗ? ಏನು ಮಾಡಬೇಕು ಹೇಳು? ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ. ಪ್ರಿಯರೇ, ದೀಕ್ಷಾಸ್ನಾನ ಯಾರಿಗೆ ಗೊತ್ತಾ ಪ್ರಿಯರೇ? ದೀಕ್ಷಾಸ್ನಾನ ಎಂಥವರು ಯಾರು ಮಾಡಿಸಿಕೊಳ್ಳಬೇಕು ಅಂತಂದರೆ, ದೇವರನ್ನು ನಂಬದೇ ಇರುವಂಥವ್ರು, ದೇವರ ಕಡೆಗೆ ಬರುತ್ತಿರುವಂಥವ್ರು, ಮೊದಲನೇದಾಗಿ ದೇವರ ವಾಕ್ಯವನ್ನು ಕೇಳಿ ದೇವರನ್ನು ಅಂಗೀಕರಿಸಿದಂಥವರು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಬೇಕು. ಅಂದರೆ ದೇವರ ವಾಕ್ಯವನ್ನು ಕೇಳಿ ಆ ದೇವರ ವಾಕ್ಯ ಅವರ ಹೃದಯದಲ್ಲಿ ಕಾರ್ಯ ಮಾಡಿ ದೇವರ ಮುಂದೆ ಬಂದು ತಮ್ಮನ್ನು ತಾವು ತಗ್ಗಿಸಿಕೊಂಡು ಒಪ್ಪಿಸಿಕೊಂಡವರಾಗಿ ಮುರಿದಂಥ ಹೃದಯದಿಂದ ದೇವರ ಕಡೆಗೆ ಬರುವುದಾದರೆ ಅಂಥವರು ತೆಗೆದುಕೊಳ್ಳಬೇಕಾಗಿರುವಂಥದ್ದೇ ದೀಕ್ಷಾಸ್ನಾನ, ಬ್ಯಾಪ್ಟಿಸಮ್. ಹಾಗಾಗಿ ದೀಕ್ಷಾಸ್ನಾನ ಎನ್ನುವಂಥದ್ದು ಎಲ್ಲರಿಗೂ ಅಲ್ಲ. ಅಂದರೆ ದೀಕ್ಷಾಸ್ನಾನ ಎನ್ನುವಂಥದ್ದು ನಂಬದೇ ಇರುವವರಿಗೂ ಕೊಡುವಂಥದ್ದು ಅಲ್ಲ, ನಂಬದೇ ಇರುವಂಥವರಿಗೆ ಕೊಟ್ಟರೂ ಕೂಡ ನಡೆಯುತ್ತೆ ಎನ್ನುವಂಥದ್ದಲ್ಲ ಪ್ರಿಯರೇ. ನಂಬಿದವರಿಗೆ ಮಾತ್ರ ದೀಕ್ಷಾಸ್ನಾನ, ನಂಬಿದವರು ಮಾತ್ರ ಹೊಂದತಕ್ಕದ್ದು ದೀಕ್ಷಾಸ್ನಾನ. ಹಾಗಾಗಿ ಪ್ರಿಯರೇ, ದೀಕ್ಷಾಸ್ನಾನವನ್ನು ಹೊಂದುವಂಥವರು ಯಾರು ಅಂತ ನಾವು ನೋಡುವುದಾದರೆ, ದೇವರ ಕಡೆಗೆ ಮೊದಲನೇದಾಗಿ ಅಂದರೆ ಪ್ರಾರಂಭವಾಗಿ ಸ್ಟಾರ್ಟ್ ಮಾಡ್ತಿರುವಂಥವರು ತೆಗೆದುಕೊಳ್ಳಬೇಕಾಗಿರುವಂಥದ್ದು ದೀಕ್ಷಾಸ್ನಾನ. ಪೇತ್ರನ ಪ್ರಸಂಗದಲ್ಲಿ ನಾವು ನೋಡಿದ ಹಾಗೆ ಅವರ ಹೃದಯದಲ್ಲಿ ಅಲುಗುನೆಟ್ಟಂಥವರಾಗಿ ಪೇತ್ರನ ಬಳಿಗೆ ಬಂದು, ಅಪೊಸ್ತಲರ ಬಳಿಗೆ ಬಂದು ಕೇಳ್ತಿದ್ದಾರೆ, ಏನು ಮಾಡಬೇಕು? ಏನು ಮಾಡಬೇಕು? ದೇವರ ಮಾತುಗಳನ್ನು ಕೇಳಿದ್ದೇವೆ, ನಮಗೆ ಬಹಳ ದುಃಖ ಆಗ್ತಿದೆ, ನಾವು ತಪ್ಪು ಮಾಡಿದ್ದೇವೆ, ಇವಾಗ ಏನು ಮಾಡಬೇಕು? ದೇವರ ಕಡೆಗೆ ಬರುವಂಥ ಪ್ರತಿಯೊಬ್ಬರೂ ಸಹ ಇಂಥ ಪ್ರಶ್ನೆಗಳನ್ನು ಕೇಳಿದವರಾಗಿ, ಅಂತಂದರೆ ಇಂತಹ ಮನಸ್ಥಿತಿ ಉಳ್ಳವರಾಗಿ ದೇವರ ಕಡೆಗೆ ಬರುವುದಾದರೆ ಅವರಿಗೆ ಮೊದಲು ಕೊಡಬೇಕಾಗಿರುವಂಥದ್ದು ದೀಕ್ಷಾಸ್ನಾನ. ಅದೇ ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡುವುದಾದರೆ ಪ್ರಿಯರೇ, ಮುಂದಿನ ವಚನಗಳನ್ನು ನಾವು ನೋಡಿಕೊಳ್ಳೋಣ. ಅದೇ ಅಧ್ಯಾಯ 2ನೇ ಅಧ್ಯಾಯ 40-41 ವಚನ. 2ನೇ ಅಧ್ಯಾಯ 40-41 ವಚನ. ಅಪೊಸ್ತಲರ ಕೃತ್ಯಗಳು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. 3,000 ಜನ. ಮೊದಲನೇ ಶತಮಾನದಲ್ಲಿ ದೀಕ್ಷಾಸ್ನಾನವನ್ನು ಪಡೆದವರ ಸಂಖ್ಯೆ, ದ ನಂಬರ್ಸ್, 3,000. ಪ್ರಿಯರೇ, ದೇವರ ಕಡೆಗೆ ಹೃದಯವನ್ನು ತಿರುಗಿಸಿಕೊಂಡು ದೇವರಿಗೋಸ್ಕರ ಬದುಕಬೇಕೆಂಬಂಥ ನಿರ್ಣಯವನ್ನು ತೆಗೆದುಕೊಂಡು ಬಂದಂಥವರಿಗೆ ಮೊದಲನೇದಾಗಿ ಅವರು ತೆಗೆದುಕೊಳ್ಳಬೇಕಾಗಿರುವಂಥದ್ದು ದೀಕ್ಷಾಸ್ನಾನ. ಮುಂದಿನ ಅಧ್ಯಾಯಗಳಲ್ಲಿ ಫಿಲಿಪ್ಪನು ಸಹ ಒಂದು ಪ್ರಸಂಗವನ್ನು ಮಾಡ್ತಾರೆ ಪ್ರಿಯರೇ. 8ನೇ ಅಧ್ಯಾಯ 12ನೇ ವಚನ. 8ನೇ ಅಧ್ಯಾಯ 12ನೇ ವಚನ. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳನ್ನು ಮಹತ್ಕಾರ್ಯಗಳನ್ನು ಉಂಟಾಗುವುದನ್ನು ನೋಡಿ ಬೆರಗಾದನು. ಫಿಲಿಪ್ಪನು ಸಹ ಅನೇಕ ವಿಷಯಗಳನ್ನು ಜನರಿಗೆ ಬೋಧಿಸಿದಾಗ ಆ ತಿಳಿಯದೇ ಇರುವಂಥ ವಿಷಯಗಳನ್ನು ತಿಳಿದುಕೊಂಡ ನಂತರ ಅವರು ದೀಕ್ಷಾಸ್ನಾನವನ್ನು ಹೊಂದಿಕೊಂಡರು, ದೀಕ್ಷಾಸ್ನಾನವನ್ನು ಪಡೆದುಕೊಂಡರು. ಹಾಗಾಗಿ ಪ್ರಿಯರೇ, ದೇವರನ್ನು ನಂಬಿದಂಥ ಪ್ರಾರಂಭಿಕರು ತೆಗೆದುಕೊಳ್ಳಬೇಕಾದಂಥ ಮೊದಲನೆಯ ಹೆಜ್ಜೆ ದೀಕ್ಷಾಸ್ನಾನ. ಆದರೆ ದೀಕ್ಷಾಸ್ನಾನವನ್ನು ತೆಗೆದುಕೊಂಡಂಥ ಪ್ರತಿಯೊಬ್ಬರೂ ಸ್ವರ್ಗಕ್ಕೆ ಸೇರ್ತಾರೆ, ಇಲ್ಲಂತಂದರೆ ಪ್ರತಿಯೊಬ್ಬರೂ ಕ್ರೈಸ್ತರೆಂದು ಕರೆಯಲ್ಪಡ್ತಾರೆ. ದೀಕ್ಷಾಸ್ನಾನವನ್ನು ಪಡೆಯುವಂಥದ್ದು ಅಷ್ಟು ಪ್ರಾಮುಖ್ಯ ಅಂತಂದರೆ ಹೌದು ಪ್ರಾಮುಖ್ಯ. ಇಷ್ಟೊತ್ತು ನಾವು ನೋಡಿರುವಂಥ ಎಲ್ಲ ವಚನಗಳ ಆ ಒಂದು ಭಾವವೇ ದೀಕ್ಷಾಸ್ನಾನ ಬಹಳ ಪ್ರಾಮುಖ್ಯ. ಆದರೆ ದೀಕ್ಷಾಸ್ನಾನವನ್ನು ಹೊಂದದೆ ಹೋದರೆ ಕ್ರೈಸ್ತರೆಂಬ ಅರ್ಹತೆ ಕಳ್ಕೊಳ್ತೀವ? ಕ್ರೈಸ್ತರೆಂಬ ಅರ್ಹತೆ ನಮಗಿರುವುದಿಲ್ವಾ ಅಂತಂದರೆ ಪ್ರಿಯರೇ, ದೀಕ್ಷಾಸ್ನಾನನೇ
ಕ್ರೈಸ್ತರು ಎಂದು ಕರೆಯಲ್ಪಡುವುದಕ್ಕೆ ಪ್ರಾರಂಭದ ಸೂಚನೆ. ಒಂದು ವೇಳೆ ದೀಕ್ಷಾಸ್ನಾನ ಇಲ್ಲದೆ ಹೋದರೆ ಪ್ರಿಯರೇ, ಕ್ರೈಸ್ತರೆಂದು ನಾವು ಕರೆಯಲ್ಪಡುವುದಕ್ಕೆ ಸಾಧ್ಯವೇ ಇಲ್ಲ. ಕ್ರೈಸ್ತರು ಅಂತಂದರೆ ಯಾರು? ಕ್ರೈಸ್ತರು ಅಂತಂದರೆ ಯಾರು? ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥವ್ರು, ದಿ ಫಾಲೋವರ್ ಆಫ್ ಅ ಕ್ರೈಸ್ಟ್. ಹಾಗಾಗಿ ಕ್ರೈಸ್ತರು ಅಂತಂದರೆ ಕ್ರಿಸ್ತನನ್ನು ಹಿಂಬಾಲಿಸುವಂಥವರು. ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿ ಕ್ರೈಸ್ತರಾಗಿ ಯಾವಾಗ ಕರೆಯಲ್ಪಡುತ್ತೇವೆ ಅಂತಂದರೆ ಕ್ರಿಸ್ತನನ್ನು ನಂಬಿದಾಗ. ಕ್ರಿಸ್ತನನ್ನು ಯಾವಾಗ ನಂಬಿದ್ದೇವೆ ಅಂತ ಗೊತ್ತಾಗುತ್ತೆ ಅಂತಂದರೆ ನಂಬಿದಂಥ ನಾವು ದೀಕ್ಷಾಸ್ನಾನವನ್ನು ಹೊಂದಿದಾಗ. ಹಾಗಾಗಿ ಅಂಟಿಲ್ ಅನ್ಲೆಸ್ ನಾವು ದೀಕ್ಷಾಸ್ನಾನವನ್ನು ಪಡೆಯುವುದರವರೆಗೂ ನಾವು ಕ್ರೈಸ್ತರೆಂದು ಎಣಿಸಲ್ಪಡುವುದಿಲ್ಲ. ಕ್ರೈಸ್ತರೆಂಬ ಅರ್ಹತೆ ನಮ್ಮಲ್ಲಿ ಇರುವುದಿಲ್ಲ. ಒಂದು ವ್ಯಕ್ತಿ ಯೇಸು ಕ್ರಿಸ್ತರವರ ಬಳಿಗೆ ಬಂದು ಒಂದು ಪ್ರಶ್ನೆ ಕೇಳ್ತಾರೆ ಪ್ರಿಯರೇ. ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ. ಯೋಹಾನನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ. ಯಾರು ಈ ವ್ಯಕ್ತಿ ಅಂತಂದರೆ, ಫರಿಸಾಯರಲ್ಲಿ ಯಹೂದ್ಯರ ಹಿರೀ ಸಭೆಯವನಾದ ನಿಕೋದೇಮನು ಯೇಸು ಕ್ರಿಸ್ತನ ಬಳಿಗೆ ಬರುತ್ತಿದ್ದಾನೆ. ಬಂದು ಏನಂತ ಕೇಳ್ತಿದ್ದಾನೆ ಅಂತಂದರೆ 5ನೇ ವಚನದಲ್ಲಿ ಯೇಸು ಕ್ರಿಸ್ತರವರ ಉತ್ತರವನ್ನು ನಾವು ನೋಡಿಕೊಳ್ಳೋಣ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದರಿಂದ ಆಶ್ಚರ್ಯಪಡಬೇಡಿ. ಯೇಸು ಕ್ರಿಸ್ತರವರು ಹೇಳ್ತಿರುವಂಥ ಮಾತು, ನೀವು ಹೊಸಬರಾಗಿ ಹುಟ್ಟಬೇಕು. ನೀವು ಹೊಸಬರಾಗಿ ಹುಟ್ಟಬೇಕು. ನಿಮ್ಮ ಜೀವನದಲ್ಲಿ ಹೊಸತನ ಕಾಣಬೇಕು. ನೀವು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವವರಾಗಿರಬೇಕು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ದೇಹದ ಮೂಲಕವಾಗಿ ಆಲ್ರೆಡಿ ಹುಟ್ಟಿದ್ದೀರಾ, ಆತ್ಮನ ಮೂಲಕವಾಗಿ ಹುಟ್ಟಬೇಕಾಗಿರುವಂಥದ್ದು ಬಾಕಿ ಇದೆ. ಆತ್ಮನ ಮೂಲಕವಾಗಿ ನೀವು ಹುಟ್ಟಬೇಕಾಗಿರುವಂಥದ್ದು ಬಾಕಿ ಇದೆ. ಹಾಗಾಗಿ ದೇವರ ಸಮ್ಮುಖಕ್ಕೆ ಬರುವಂಥ ನಾವುಗಳು ದೀಕ್ಷಾಸ್ನಾನವನ್ನು ಹೊಂದುತ್ತಿರುವಂಥವರು ಹೇಗೆ ಹುಟ್ಟುವವರಾಗಿದ್ದಾರೆ ಅಂತಂದರೆ, ಆತ್ಮೀಕವಾಗಿ ಆತ್ಮ ವಿಷಯದಲ್ಲಿ ಹುಟ್ಟುವವರಾಗಿದ್ದಾರೆ, ಆತ್ಮನ ವಿಷಯದಲ್ಲಿ. ಹಾಗಾಗಿ ದೇವರ ಮುಂದೆ ಬರುವಂಥ ನಾವುಗಳು, ದೇವರ ಮುಂದೆ ಇರುವಂಥ ನಾವು ಪ್ರಿಯರೇ, ಆತ್ಮೀಯ ವಿಷಯಗಳಲ್ಲಿ ಮತ್ತೆ ಹುಟ್ಟಿದವರಾಗಿದ್ದೇವೆ. ಆತ್ಮೀಯ ವಿಷಯಗಳಲ್ಲಿ ನಾವು ಒಂದು ವೇಳೆ ಹುಟ್ಟಿದವರಾಗಿದ್ದರೆ ಪ್ರಿಯರೇ, ಆತ್ಮನ ಕ್ರಿಯೆಗಳು ನಮ್ಮಲ್ಲಿ ಕಾಣಬೇಕು, ಆತ್ಮನ ಕ್ರಿಯೆಗಳು ನಮ್ಮಲ್ಲಿ ಇರಬೇಕು. ಇದಾವ ಆತ್ಮನ ಕ್ರಿಯೆಗಳು ಕಾಣ್ತಿದ್ದಾವ, ಆತ್ಮನ ಒಂದು ಸೂಚನೆಗಳು ನಮ್ಮಲ್ಲಿ ಪ್ರಿಯರೇ. ಆತ್ಮೀಯ ಕ್ರಿಯೆಗಳು, ಆತ್ಮನ ಒಂದು ಕೆಲಸಗಳು ನಮ್ಮಲ್ಲಿರಬೇಕು ಪ್ರಿಯರೇ, ನಮ್ಮಲ್ಲಿರಬೇಕು. ಹಾಗಾಗಿ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದೆ ಹೋದರೆ ಅವನು ಏನಂತೆ ಪ್ರಿಯರೇ? ಅವನು ದೇವರ ರಾಜ್ಯಕ್ಕೆ ಸೇರಲಾರನು. ಅಂದರೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳದೆ ಹೋದರೆ ಪರಲೋಕ ಇಲ್ಲ ಪ್ರಿಯರೇ. ದೀಕ್ಷಾ ಸ್ನಾನವನ್ನು ಪಡೆಯದೆ ಹೋದರೆ ಪರಲೋಕವಿಲ್ಲ. ನೋ ಡೌಟ್. ಪರಲೋಕಕ್ಕೆ ಹೋಗಬೇಕಾ? ದೀಕ್ಷಾ ಸ್ನಾನವನ್ನು ಪಡೆಯುತ್ತೆ. ಮತ್ತು ಪರಲೋಕಕ್ಕೆ ಯಾರು ಹೋಗ್ತಾರೆ ಪರಲೋಕಕ್ಕೆ? ಕ್ರೈಸ್ತರು ಹೋಗ್ತಾರೆ ಪರಲೋಕಕ್ಕೆ. ಕ್ರೈಸ್ತರಾಗಿ ಯಾವಾಗ ನಿರ್ಣಯಿಸಲ್ಪಡ್ತಾರೆ? ದೀಕ್ಷಾ ಸ್ನಾನದ ಮೂಲಕ. ಅಂದರೆ ದೀಕ್ಷಾ ಸ್ನಾನ ಇಲ್ಲ ಅಂತಂದರೆ ಕ್ರೈಸ್ತರೆನ್ನುವಂಥ ಬಿರುದಿಲ್ಲ, ಕ್ರೈಸ್ತರಾಗಿ ನಾವು ಕರೆಯಲ್ಪಡುವುದಿಲ್ಲ, ಕ್ರೈಸ್ತರಾಗಿ ನಾವು ಬದುಕುವುದಿಲ್ಲ ಅಂತಂದರೆ ಪರಲೋಕ ನಮಗೆ ಇಲ್ಲ. ಹಾಗಾಗಿ ಪ್ರಿಯರೇ, ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕಾದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಷಯ, ನಾನು ಕ್ರೈಸ್ತನ, ನನ್ನಲ್ಲಿ ಆತ್ಮೀಯ ವಿಷಯಗಳಿದ್ದಾವ, ನಮ್ಮಲ್ಲಿ ಆತ್ಮನ ಒಂದು ಜ್ಞಾನ ನನ್ನಲ್ಲಿದೆಯಾ, ಆತ್ಮನ ಒಂದು ನಡೆಸುವಿಕೆ ನನ್ನಲ್ಲಿದೆಯಾ? ಹೌದು ಪ್ರಿಯರೇ. ಪೇತ್ರನು ಹೇಳ್ತಾನಲ್ಲ, ಅವರು ಬಂದು ಕೇಳಿದಾಗ 3ನೇ ಅಧ್ಯಾಯದಲ್ಲಿ ನಾವು ಓದಿಕೊಂಡ ಹಾಗೆ ಪೇತ್ರನು ಹೇಳ್ತಾನೆ, ನೀವು ನಿಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಸ್ನಾನವನ್ನು ಹೊಂದಿರಿ, ಆಗ ನೀವು ಪವಿತ್ರಾತ್ಮನೆನ್ನುವ ದಾನವನ್ನು ಹೊಂದುವಿರಿ. ಪವಿತ್ರಾತ್ಮನ ದಾನವನ್ನು ನೀವು ಹೊಂದುವಿರಿ. ಪವಿತ್ರಾತ್ಮನು ನಮ್ಮಲ್ಲಿ ಬರುವುದಕ್ಕೆ ಮಾರ್ಗವೇ ದೀಕ್ಷಾಸ್ನಾನ. ಪವಿತ್ರಾತ್ಮನು ನಮ್ಮಲ್ಲಿ ಬರುವುದಕ್ಕೆ ಮಾರ್ಗವು ದೀಕ್ಷಾಸ್ನಾನವಾಗಿರಬೇಕಾದ್ರೆ ಪ್ರಿಯರೇ, ಆ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾಗ ಆ ಆತ್ಮನ ಕ್ರಿಯೆಗಳು ನಮ್ಮಲ್ಲಿ ಕಾಣಬೇಕು, ಇರಬೇಕು. ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾಗ ಆ ಆತ್ಮನ ಸೂಚನೆಗಳು ನಮ್ಮಲ್ಲಿರಬೇಕು. ನಮ್ಮ ಮಾತು ಬದಲಾಗಬೇಕು, ನಮ್ಮ ವರ್ತನೆ ಬದಲಾಗಬೇಕು, ನಮ್ಮ ನುಡಿ ಬದಲಾಗಬೇಕು, ನಮ್ಮ ಎಲ್ಲ ಸ್ಥಿತಿಗತಿಗಳು ಬದಲಾಗಬೇಕು.
ದೇವರ ವಾಕ್ಯಾನುಸಾರವಾಗಿ ಒಂದು ವೇಳೆ ಬದಲಾಗದೆ ಹೋದರೆ ಪ್ರಿಯರೇ, ನಮ್ಮಲ್ಲಿ ಆತ್ಮನು ಇಲ್ಲ, ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗಿಲ್ಲ. ದೀಕ್ಷಾ ಸ್ನಾನ ಎನ್ನುವಂಥದ್ದು ಪವಿತ್ರಾತ್ಮನನ್ನು ಆಹ್ವಾನಿಸುವಂಥ ಆಹ್ವಾನದ ಪತ್ರಿಕೆ. ಇಟ್ಸ್ ಅನ್ ಇನ್ವಿಟೇಷನ್ ಕಾರ್ಡ್. ಇಟ್ಸ್ ಅನ್ ಇನ್ವಿಟೇಷನ್ ಫಾರ್ ಹೋಲಿ ಸ್ಪಿರಿಟ್. ಹಾಗಾಗಿ ಪ್ರಿಯರೇ, ದೀಕ್ಷಾ ಸ್ನಾನ ಎನ್ನುವಂಥದ್ದು ಅನೇಕ ವಿಷಯಗಳಿಗೆ ಲಿಂಕ್ ಆಗಿರುವಂಥದ್ದಾಗಿದೆ ಪ್ರಿಯರೇ. ಅನೇಕ ವಿಷಯಗಳು, ಒಂದಲ್ಲ ಎರಡಲ್ಲ, ಅನೇಕ ವಿಷಯಗಳಿಗೆ ಅಂಟುಗೂಡಿರುವಂಥದ್ದೇ ದೀಕ್ಷಾ ಸ್ನಾನ. ಹಾಗಾಗಿ ಪ್ರಿಯರೇ, ದೇವರ ಮುಂದೆ ಇರುವಂಥ ನಾವು, ದೇವರ ಮುಂದೆ ಬರುವಂಥ ನಾವು, ದೇವರನ್ನು ನಂಬಿದಂಥ ನಾವು ಪಡೆದುಕೊಂಡಂಥ ದೀಕ್ಷಾ ಸ್ನಾನ, ಪಡೆಯುವಂಥ ದೀಕ್ಷಾ ಸ್ನಾನದಲ್ಲಿ ಪವಿತ್ರಾತ್ಮನನ್ನು ಹೊಂದಿದ್ದೇವ. ಒಂದು ವೇಳೆ ಪವಿತ್ರಾತ್ಮನನ್ನು ಹೊಂದಿದರೆ ಇವಾಗ ನಮ್ಮೊಂದಿಗೆ ಪವಿತ್ರಾತ್ಮನು ಇದ್ದಾರಾ ಪ್ರಿಯರೇ? ನಮ್ಮಲ್ಲಿರುವಂಥ ಪವಿತ್ರಾತ್ಮನ ನಾವು ಕಳ್ಕೊಳ್ಳಬಾರ್ದು. ನಮ್ಮಲ್ಲಿರುವಂಥ ಪವಿತ್ರಾತ್ಮನನ್ನು ನಾವು ಬಿಟ್ಟು ಕೊಡಬಾರದು ಪ್ರಿಯರೇ, ಕಳಕೊಳ್ಳಬಾರದು. ಯಾಕಂತಂದರೆ ಪವಿತ್ರಾತ್ಮನು ದೇವರ ವರ. ಹಾಗಾಗಿ ದೀಕ್ಷಾ ಸ್ನಾನವಿಲ್ಲದೆ ಹೋದರೆ ಕ್ರೈಸ್ತರೆಂಬ ಅರ್ಹತೆ ಇರೋದಿಲ್ವ? ಖಂಡಿತ ಇರಲ್ಲ ಪ್ರಿಯರೇ. ಕ್ರೈಸ್ತರೆಂದು ಕರೆಯಲ್ಪಡುವುದನ್ನು, ಕರೆಯಲ್ಪಡುವುದಕ್ಕೂ ಕೂಡ ನಿನಗೆ ಅರ್ಹತೆ ಇಲ್ಲ. ಯಾಕೆಂತಂದರೆ ನೀನು ಆತನ ಮರಣದಲ್ಲಿ ಪಾಲು ಹೊಂದಿಲ್ಲ. ಯಾವಾಗ ನೀನು ಕ್ರೈಸ್ತನಾಗ್ತೀಯ? ಆತನ ಮರಣ ಸಮಾಧಿ ಪುನರುತ್ಥಾನದಲ್ಲಿ ಪಾಲು ಹೊಂದಿದಾಗ. ಮತ್ತು ಯಾವಾಗ ನಾನು ಮರಣ ಸಮಾಧಿ ಪುನರುತ್ಥಾನದಲ್ಲಿ ಪಾಲು ಹೊಂದ್ತೇನೆ? ದೀಕ್ಷಾ ಸ್ನಾನದ ಮೂಲಕ. ಹಾಗಾಗಿ ದೀಕ್ಷಾ ಸ್ನಾನವನ್ನು ಹೊಂದಿದವರೇ ಕ್ರೈಸ್ತರೆಂದು ಕರೆಯಲ್ಪಡಬೇಕು. ದೀಕ್ಷಾ ಸ್ನಾನವನ್ನು ಹೊಂದದೆ ಹೋದರೆ ಕ್ರೈಸ್ತರೆಂಬ ಆ ಮಾತು ನಮ್ಮ ಬಾಯಿಂದಾಗಲಿ ನಮ್ಮ ಹೃದಯದಿಂದಾಗಲಿ ಎಂದಿಗೂ ಬರಬಾರದು. ಅಂದರೆ ಪರಲೋಕಕ್ಕೆ ಹೋಗಬೇಕು, ದೇವರ ಬಳಿಗೆ ಹೋಗಬೇಕು, ದೇವರನ್ನ ಸೇರಬೇಕಂತಂದ್ರೆ ದೀಕ್ಷಾ ಸ್ನಾನ ಪಡೆಯಬೇಕಾ? ಎಸ್, ಪಡೀಲೇಬೇಕು. ದೀಕ್ಷಾ ಸ್ನಾನ ಪಡೆಯದೇ ಹೋದರೆ ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ತೃಣೀಕರಿಸುವಂಥವರಾಗಿದ್ದಾರೆ. ದೇವರು ನಮಗೆ ಆ ಮಹಾಲೋಕವನ್ನು ಕೊಡುವುದಕ್ಕೆ ಸಿದ್ಧನಾಗಿರೋದಿಲ್ಲ ಪ್ರಿಯರೇ. ಹಾಗಾಗಿ ಆ ಲೋಕವನ್ನು ಪಡೆಯಬೇಕಾ? ಕ್ರೈಸ್ತರೆಂದು ಕರೆಯಲ್ಪಡಬೇಕಾ? ದೇವರಿಗೋಸ್ಕರ ಬದುಕಬೇಕಾ? ಆದರೆ ದೇವರ ಮಾತುಗಳ ಪ್ರಕಾರವಾಗಿ ಜೀವಿಸಬೇಕು. ದೀಕ್ಷಾ ಸ್ನಾನವನ್ನು ಹೊಂದಬೇಕು. ನಮ್ಮಲ್ಲಿರುವಂಥ ಪವಿತ್ರಾತ್ಮನನ್ನು ನಾವು ಕಾಪಾಡಿಕೊಳ್ಳಬೇಕು. ನಮ್ಮ ಬಳಿಯಲ್ಲಿರುವಂಥ ಆ ಪರಿಶುದ್ಧಾತ್ಮನನ್ನು ಪ್ರಿಯರೇ ನಾವು ನಮ್ಮಿಂದ ಕಳ್ಕೊಳ್ಳುವವರಾಗಿರಬಾರದು. ಹಾಗಾಗಿ ದೀಕ್ಷಾ ಸ್ನಾನ ಬಹಳ ಗಂಭೀರವಾದದ್ದು. ಮತ್ತು ಯಾವಾಗ ತೆಗೆದುಕೊಳ್ಳಬೇಕು? ಏನಾದರೂ ಟೈಮ್ ಲೈನ್ ಇದೆಯಾ? ಏನಾದರೂ ಪೀರಿಯಡ್ ಇದೆಯಾ? ಯಾವಾಗ ತೆಗೆದುಕೊಳ್ಳಬೇಕೆಂಬುದಾಗಿ ಪರ್ಟಿಕ್ಯುಲರ್ ಟೈಮ್ ಏನಾದರೂ? ನಾವು ಒಂದು ದಿನ ಕಂಚುಕಿ ಇಥಿಯೋಪದೇಶದ ಕಂದಾಕೆ ಕೆಳಗಡೆ ಕೆಲಸ ಮಾಡುತ್ತಿರುವಂಥ ಟ್ರೆಷರರ್ ರಥದಲ್ಲಿ ಹೋಗುತ್ತಾ ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥವನ್ನು ಓದುತ್ತಿರಬೇಕಾದ್ರೆ ಆ ವಾಕ್ಯ ಆಕೆಗೆ ಅರ್ಥ ಆಗ್ತಿಲ್ಲ. ಆಗ ದೇವರು ಫಿಲಿಪ್ಪನಿಗೆ ಹೇಳ್ತಾನೆ, ನೀನು ಓಡೋಗು, ಅಲ್ಲಿ ಒಂದು ರಥ ಹೋಗ್ತಿದೆ, ಆಕೆಗೆ ಹೋಗ್ಬಿಟ್ಟು ನೀನು ಸುವಾರ್ತೆ ಹೇಳು. ಆಕೆ ನಪುಂಸಕ, ಹೋಗ್ಬಿಟ್ಟು ಸುವಾರ್ತೆ ಹೇಳು. ಓಡೋಗ್ತಾನೆ, ಸುವಾರ್ತೆ ಹೇಳ್ತಾನೆ. ಹೇಳಿದ ತಕ್ಷಣ ಆ ಒಂದು ಕಂಚುಕಿ ಕೇಳುವಂಥ ಮಾತೇನು ಗೊತ್ತಾ ಪ್ರಿಯರೇ? ಕೇಳುವಂಥ ಮಾತೇನು? ಅಗೋ ನೀರು, ದಾರಿ ಮಧ್ಯದಲ್ಲಿ ಅಗೋ ನೀರು. ನಾನು ದೀಕ್ಷಾ ಸ್ನಾನವನ್ನು ಪಡೆಯೋದಕ್ಕೆ ಏನಾದರೂ ಆತಂಕ ಇದೆಯಾ? ದೀಕ್ಷಾ ಸ್ನಾನವನ್ನು ಪಡೆಯುವುದಕ್ಕೆ ಏನಾದರೂ ಆತಂಕ ಇದೆಯಾ ಪ್ರಿಯರೇ? ಮಾರ್ಗ ಮಧ್ಯದಲ್ಲಿ ಯಾರೋ ಒಂದು ವ್ಯಕ್ತಿ ಬಂದು ದೇವರ ವಾಕ್ಯವನ್ನು ಹೇಳಿದ ನಂತರ ಆ ದೇವರ ವಾಕ್ಯವನ್ನು ಕೇಳಿ ಹೃದಯದಲ್ಲಿ ಅಲಗುನೆಟ್ಟಂಥವಳಾಗಿ ಆಕೆ ಕೇಳುತ್ತಿರುವಂಥ ಮಾತು, ನೀರಿದೆಯಲ್ಲ ಇಲ್ಲಿ, ನಾನು ದೀಕ್ಷಾ ಸ್ನಾನವನ್ನು ಪಡೆಯಬಹುದಾ? ಆಕೆಗೆ ದೇವರನ್ನು ಕುರಿತಾದಂಥ ವಿಷಯಗಳೇ ಗೊತ್ತಿಲ್ಲ. ದೀಕ್ಷಾ ಸ್ನಾನ ಅಂತಂದರೆ ಏನು ಅಂತ ಗೊತ್ತಿಲ್ಲ. ಆಕೆಗೆ ತಿಳಿಸುವಂಥವ್ರು ಯಾರೂ ಇರಲಿಲ್ಲ ಪ್ರಿಯರೇ. ಫಿಲಿಪ್ಪನು ಹೋಗಿ ಹೇಳಿದ ತಕ್ಷಣ ಆಕೆ ಕೇಳುತ್ತಿರುವಂಥ ಒಂದೇ ಒಂದು ಮಾತು, ನಾನು ತೆಗೆದುಕೊಳ್ಳುವುದಕ್ಕೆ ಟೈಮ್ ಏನಾದರೂ ಇದೆಯಾ? ತೆಗೆದುಕೊಳ್ಳಬಹುದಾ ಅಂತ ಕೇಳಿದ ತಕ್ಷಣ ಇಬ್ಬರೂ ರಥವನ್ನು ಇಬ್ಬರೂ ಇಳಿದು ಕಂಚುಕಿಗೆ ಅದೇ ಕ್ಷಣದಲ್ಲಿ ಫಿಲಿಪ್ಪನು ದೀಕ್ಷಾ ಸ್ನಾನವನ್ನು ಕೊಡ್ತಾರೆ. ಹಾಗಾಗಿ ಪ್ರಿಯರೇ, ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳೋದಕ್ಕೆ ದೇರ್ ಇಸ್ ನೋ ಟೈಮ್. ಈಗಲೇ ತೆಗೆದುಕೊಳ್ಳಬೇಕು, ಆಗಲೇ ನಾವು ಮನಸ್ಸು ಬದಲಾದಂಥ ಮರುಕ್ಷಣವೇ ದೇವರ ಕೈಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ದೇವರೇ, ನಿನ್ನ ಕೈಗಳಿಗೆ ನನ್ನನ್ನು ನಾನು ಒಪ್ಪಿಸಿಕೊಡ್ತಿದ್ದೇನೆ. ನಿನ್ನ ನಾಮದಲ್ಲಿ ದೀಕ್ಷೆಯನ್ನು ಪಡೆಯುತ್ತಿದ್ದೇನೆ. ದೀಕ್ಷೆಯನ್ನು ಪಡೆದಂಥ ನಾನು ನಿನಗೋಸ್ಕರ ಬದುಕುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟರೆ ಪ್ರಿಯರೇ, ದೇವರು ನಮ್ಮನ್ನು ತನ್ನ ಚಿತ್ತಕ್ಕೆ ಅನುಗುಣವಾಗಿ ನಡೆಸಿಕೊಂಡು ಹೋಗುವಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯರೇ, ದೀಕ್ಷಾ ಸ್ನಾನ ಬಹಳ ಗಂಭೀರವಾದಂಥದ್ದು. ಈ ದೀಕ್ಷಾ ಸ್ನಾನವನ್ನು ಕುರಿತಾದಂಥ ಅನೇಕ ವಿಷಯಗಳು ದೈವ ಸೇವಕರು ಬೋಧಿಸಿರ್ತಾರೆ.
ಕೇಳೋಣ. ಆ ದೀಕ್ಷಾ ಸ್ನಾನದಲ್ಲಿ ಇರುವಂಥ ಶ್ರೇಷ್ಠತೆಯನ್ನು ನಾವು ತಿಳಿದುಕೊಳ್ಳೋಣ. ದೀಕ್ಷಾ ಸ್ನಾನವನ್ನು ಹೊಂದದೆ ಹೋದರೆ ಕ್ರೈಸ್ತರೆಂಬ ಅರ್ಹತೆ ನಾವು ಕಳ್ಕೊಳ್ತೇವೆ ಎನ್ನುವಂಥ ಸತ್ಯವನ್ನು ಅರಿತುಕೊಂಡು ದೀಕ್ಷಾ ಸ್ನಾನದಲ್ಲಿ ಗಂಭೀರವಾಗಿ ಪಾಲು ಭಾಗಸ್ಥರಾಗೋಣ. ಒಂದು ವೇಳೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡವರಾಗಿ ನಾವಿದ್ದರೆ ಪ್ರಿಯರೇ, ಆ ದೀಕ್ಷಾ ಸ್ನಾನದಲ್ಲಿ ನಂಬಿಗಸ್ತರಾಗಿರೋಣ. ದೇವರು ಕೊಟ್ಟಂಥ ಪವಿತ್ರಾತ್ಮನ ದಾನದಲ್ಲಿ ಪ್ರಿಯರೇ, ಆ ವರದಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿ ಜೀವಿಸೋಣ. ಹೀಗೆ ಬಾಳುವುದಾದರೆ ದೇವರು ನಮ್ಮನ್ನು ಉನ್ನತವಾದಂಥ ಸ್ಥಾನಕ್ಕೆ ಏರಿಸುವಂಥವ್ರು. ಹಾಗಾಗಿ ನಾವು ಈ ದಿನ ಧ್ಯಾನಿಸಿಕೊಂಡಿರುವಂಥ ವಾಕ್ಯದ ಭಾಗ ಅಂಶ, ದೀಕ್ಷಾ ಸ್ನಾನ ಪಡೆಯದೆ ಹೋದರೆ ಕ್ರೈಸ್ತರೆಂಬ ಅರ್ಹತೆ ಇರೋದಿಲ್ವಾ? ಖಂಡಿತ ಇರಲ್ಲ ಪ್ರಿಯರೇ, ಖಂಡಿತ ಇರಲ್ಲ. ಆ ಅರ್ಹತೆ ಹೊಂದಬೇಕಾ? ದೀಕ್ಷಾ ಸ್ನಾನ ಇರಬೇಕು. ದೀಕ್ಷಾ ಸ್ನಾನ ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ಹೇಗಾದರೆ ಯೇಸು ಸ್ವಾಮಿ ಹೂಣಲ್ಪಟ್ಟು ಜೀವಿತನಾಗಿ ಎದ್ದು ಬಂದನೋ, ನಾವು ಸಹ ನಮ್ಮ ಹಳೆಯ ಜೀವನವನ್ನೆಲ್ಲವನ್ನು ಬದಿಗಿಟ್ಟು ಮರಣವಾಗಿ ಹೊಸ ಜೀವನ, ಹೊಸ ಮನಸ್ಸು, ಹೊಸ ಆಲೋಚನೆಗಳಿಂದ ಎದ್ದವರಾಗಿ ನಾವೆಲ್ಲರೂ ಇರಬೇಕು. ಹಾಗಾಗಿ ದೀಕ್ಷಾ ಸ್ನಾನ ದೇವರು ನಮಗೆ ಕೊಟ್ಟಿರುವಂಥ ಮಹಾಭಾಗ್ಯ. ಈ ಭಾಗ್ಯವನ್ನು ಕಳಕೊಳ್ಳದೆ ದೇವರಿಗೋಸ್ಕರ ಜೀವಿಸು. ದೇವರ ಮಾತುಗಳ ಪ್ರಕಾರವಾಗಿ ಬದುಕೋಣ. ದೇವರ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ನಮ್ಮ ತಂದೆಯಾದಂಥ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗೊಳಿಸು. ದೀಕ್ಷಾ ಸ್ನಾನ ನೀವು ನಮಗೆ ಕೊಟ್ಟಿರುವಂಥ ಶ್ರೇಷ್ಠ ಭಾಗ್ಯ. ನೀವು ಕೊಟ್ಟಂತೆ ಒಂದು ಶ್ರೇಷ್ಠ ಭಾಗ್ಯದಲ್ಲಿ ನಾವು ನಂಬಿಗಸ್ತರಾಗಿರುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ನೀವು ನಮಗೆ ಕೊಟ್ಟಿರುವಂಥ ಮಹಾಬಿರುದು ಕ್ರೈಸ್ತರು. ಆ ಕ್ರೈಸ್ತರೆಂಬಂಥ ಅರ್ಹತೆ ನಾವು ಕಳಕೊಳ್ಳದೆ ಕ್ರೈಸ್ತರೆಂಬ ಒಂದು ಶ್ರೇಷ್ಠ ಭಾಗ್ಯವನ್ನು ನಾವು ಕಾಪಾಡಿಕೊಳ್ಳುವವರಾಗಿರುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಸ್ವಾಮಿ, ನಿಮ್ಮ ಮಾತುಗಳನ್ನು ಕೇಳಿರುವಾಗ ಆ ಕೇಳಿದಂಥ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಸ್ವಾಮಿ, ನಮ್ಮ ಜೀವನಗಳಲ್ಲಿ ಅದನ್ನು ಅನ್ವಯಿಸಿಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಇನ್ನು ಅನೇಕ ವಿಷಯಗಳಿಂದ ನಮಗೆ ಬೋಧಿಸಿ, ನಿಮ್ಮ ಜ್ಞಾನದಿಂದ ನಮ್ಮನ್ನು ತುಂಬಿಸಿ, ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಸಮಸ್ತವನ್ನು ನಡೆಸುತ್ತೀರಂತ ನಾವು ನಂಬುತ್ತಾ, ಸಮಸ್ತವಾದಂಥ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದಂಥ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆ.